ನೀವು ಕೊನೆಯದಾಗಿ ಕೈ ಮುಗಿ ಬೇಡ್ಕೊತಾ ಇದ್ದೀನಿ, ಈ ಜಾಗ ಮುಟ್ಟಬೇಡಿ. ಇದು ದೇವ್ರ ಸ್ಥಳ, ಸಿದ್ಧರ ಸ್ಥಳ. ದಯವಿಟ್ಟು ಮುಟ್ಟಿದ್ರೆ ನೀವು ಸರ್ವನಾಶ ಆಗೋಯ್ತದೆ. ನಮ್ಮ ತಾತ ಮುತ್ತಾತರು ನಮ್ಮ ವಿಚಾರಕ್ಕೆ, ನಮ್ಮ ಗಮನಕ್ಕೆ ಹೇಳಿದ ವಿಚಾರ, ನಮ್ಮ ತಾತ ಮುತ್ತಾತರು ಹೇಳಿದ ಪ್ರಕಾರ ಇದು ಹೇಮಗಿರಿ, ಆ ಭಾಗದಲ್ಲಿ ನೋಡಿ ಹೇಮಗಿರಿ ಇದೆ. ಅಲ್ಲಿ ಹೇಮಗಿರಿ, ವರದರಾಜ ಸ್ವಾಮಿ, ಭೈರವೇಶ್ವರನ ಬೆಟ್ಟ ಇದೆ ಅಲ್ಲಿ. ಇದು ಅಯ್ಯನಗಿರಿ ಅಂತ, ಮುಂದೆ ಕೃಷ್ಣಗಿರಿ ಅಂತ ಇದೆ. ಇದು ಮಧ್ಯೆ ಇರೋ ಸ್ಥಳ, ಪವಿತ್ರವಾದ ಸ್ಥಳ. ಅಲ್ಲಿ ಮಲ್ಲಿಕಾರ್ಜುನೇಶ್ವರನ ದೇವಸ್ಥಾನ ಬಾಗಿಲುವೆ, ಈ ಬಾಗಿಲುವೆ ಒಂದೇ ಡೈರೆಕ್ಷನಲ್ಲಿದೆ, ಒಂದೇ ನೇರದಲ್ಲಿದೆ. ಅಲ್ಲಿಂದ ಇಲ್ಲಿಗೆ ಸಿದ್ಧರು ಸಾಧುರು ಸಂಚಾರ ಮಾಡ್ತಾರೆ. ಸಂಕ್ರಾಂತಿಲಿ ಯಾರು ಇಲ್ಲಿ ಪ್ರವೇಶ ಮಾಡಲ್ಲ. ಅವರು ಇಲ್ಲಿ ಬಂದು ಹೋಗಿರೋದಕ್ಕೆ ಕುರುಹುಗಳವೆ, ಲಿಂಗಗಳವೆ. ಲಿಂಗದಲ್ಲಿ ಒಳಕಲ್ಲಾಕೃತಿ ಇದೆ ಬಂಡಲಿ, ಮತ್ತು ಮಣ್ಣಿನಲ್ಲಿ ಚಿತ್ರಗಳಲ್ಲಿ ಮಾಡಿರೋ ಮಡಿಕೆಗಳು ಕುರುವೆಲ್ಲ ಇದೆ ಕೆಳಗಡೆ. ಇಲ್ಲಿ ಈ ಭಾಗಕ್ಕೆ ನೋಡಿ 100-150 ಮೀಟ್ರಲ್ಲಿ ಮನೆಗಳವೆ, ರೇಷ್ಮೆ ಇದೆ, ತೆಂಗಿದೆ, ಅಡಿಕೆ ಇದೆ. ಇಲ್ಲಿ ಸುತ್ತ 7-8 ಊರುಗಳು ಸುತ್ತ ಇದೆ ಈ ಬಂಡೆ. ಸುಮಾರು 100 ಎಕರೆ ಉಜ್ಜಿನಿ ಪಂಚಾಯತಿಲಿ ಬಂಡೆ ಇದೆ. ಇದು 52ನೇ ಸರ್ವೆ ನಂಬರು, ಇತ್ತಲ್ಪುರ ಗ್ರಾಮ. ಈ ಗ್ರಾಮಸ್ಥರು ನಾವು ಕೆಲವರು ಇಲ್ಲಿ ಬರೋಕ್ಕಾಗಿಲ್ಲ. ಇಲ್ಲಿ ಮಾನವರು ಯಾರು ಬರಲ್ಲ. ರಾತ್ರಿ ಹೊತ್ತು ಬೇಟೆ ಆಡೋರು ಗಮನಕ್ಕೂ ಬಂದಿದೆ. ಸಿದ್ಧರು ಸಾಧುರು ಸಂಚಾರ ಇದೆ ಅಂತ ಕೆಲವರು ಹೇಳ್ತಾರೆ, ಹಿಂದೆ ಹಳೆ ಕಾಲದ ಜನಗಳು ಹೇಳ್ತಾರೆ. ಆದ್ದರಿಂದ ಈ ಜಾಗಕ್ಕೆ ನಾವೇ ಮೇಡಮನ್ನು ವಿಚಾರಿಸಿದಾಗ ನಮ್ಮ ಮೇಲಾಧಿಕಾರಿ ಆರ್ಡ್ರ್ ಮೇರೆಗೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ತಹಸೀಲ್ದಾರ್ ಮೇಡಮ್ಮೇ ನನಗೆ ಹೇಳಿದ್ರು ಖುದ್ದಾಗಿ ನಿನ್ನೆ ದಿನ. ಆ ವಿಚಾರವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ದಯಮಾಡಿ ಈ ಇತಿಹಾಸ ಇರೋ ಚೌಡೇಶ್ವರಿ ಇರೋ ಜಾಗ, ಭೈರವೇಶ್ವರ ಇರೋ ಜಾಗ, ಹಿಂದೆ ಬಿಂದಿಗೆ ಕಲ್ಲು ಅಂತ ಇದೆ, ಮೇಲೆ ಸೊಣೆ ಇದೆ. ಪ್ರಾಣಿ ಪಕ್ಷಿ ಕಾಡು ಪ್ರಾಣಿಗಳೆಲ್ಲ ನೀರು ಕುಡಿಯೋಕ್ಕೆ ಹೆಚ್ಚಾಗಿ ನವಿಲು ವಾಸ ಮಾಡ್ತವೆ. ಕಾಡಂದಿಗಳಿವೆ, ಕರಡಿ ಇದೆ, ಚಿರತೆಗಳಿವೆ. ಎಲ್ಲ ಪ್ರಾಣಿಗೂ ತೊಂದರೆ ಆಗುತ್ತೆ. ಫಾರೆಸ್ಟ್ ಇಲಾಖೆ ಜಂಟಿ ಇದೆ. ಇದು ದೊಡ್ಡ ಫಾರೆಸ್ಟು, ದುರ್ಗದ್ದು 600 ಎಕರೆ ಫಾರೆಸ್ಟು. ಇಲ್ಲಿ ರೈತರು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾರೆ, ರೇಷ್ಮೆ, ರಾಗಿ, ಭತ್ತ ಬೆಳ್ಕೊಂಡು. ಇಲ್ಲೇನಾದ್ರು ಕಕ್ಷರಿಗೆ ಜಾಗ ಕೊಟ್ಟಿದ್ರೆ ಆದರೆ ರೈತರು ಮರಣ ಶಾಸನ ಮಾಡ್ದಂಗೆ. ಯಾವುದೇ ಬೇರೆ ಜಾಗ ಇಲ್ಲ. ಈ ಜಾಗ ಬಿಟ್ಟರೆ ರೈತರಿಗೆ ಈ ಜಾಗ ನಂಬ್ಕೊಂಡು ಬದುಕ್ತಾರೆ, ಸಾಲ ಸೂಲ ಮಾಡಿ ಜೀವನ ಮಾಡ್ತಾವ್ರೆ. ಈ ಜಾಗದಲ್ಲಿ ಏನಾರ ನೀವು ಅನುಮತಿ ಕೊಟ್ಟಿದ್ದೇ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ರೈತರು ಮರಣ ಶಾಸನ ಬರ್ದಂಗೆ ರೈತರು ಸರ್ವನಾಶ ಆಗೋಯ್ತಾರೆ. ಅದರಿಂದ ದಯಮಾಡಿ ಹೇಳ್ತಾ ಇದ್ದೀನಿ, ಇದು ಇತಿಹಾಸ ಪ್ರಸಿದ್ಧ ಜಾಗ, ಇದು ಮಾನವ ನಿರ್ಮಿತ ಅಲ್ಲ. ದಯಮಾಡಿ ಗಮನಿಸಿ. ರಾಜ್ಯದ ಎಲ್ಲ ಜನತೆ ನೋಡಿ, ನೀವು ಏನಾರ ಈ ಜಾಗ ಕೈ ಹಾಕುತ್ತೆ ಆದರೆ ನಿಮ್ಮ ಮನೆ ಹಾಳಾಗೋಯ್ತದೆ, ಸರ್ವನಾಶ ಆಗೋಯ್ತದೆ. ನೀವು ಇಲ್ಲಿ ಯಾರು ಉಳಿಯಲ್ಲ. 21 ದಿವಸದಲ್ಲಿ ನಿಮಗೆ ಅನುಭವ ಬರ್ತದೆ. ನಾವು ಇಲ್ಲಿ ನೋಡಿದ್ದೀವಿ, ಇಲ್ಲಿ ಓಡಾಡಿದ್ದೀವಿ. ಸಂಕ್ರಾಂತಿಲಿ ಅಮಾವಾಸ್ಯೆ ಹುಣ್ಣಿಮೆಲಿ ಇಲ್ಲಿ ಗೆಜ್ಜೆ ಶಬ್ದ ಆಗುತ್ತೆ ಅಂತ ಕೆಲವರು ಈ ಭಾಗದಲ್ಲಿ ಓಡಾಡೋರು ಹೇಳಿದ್ದಾರೆ. ಮಲ್ಲಿಗೆ ಶಬ್ದ ಆಗುತ್ತೆ, ಗೆಜ್ಜೆ ಶಬ್ದ ಆಗುತ್ತೆ, ಓಂಕಾರ ಸೌಂಡ್ ಬರ್ತದೆ ಅಂತ ಹೇಳಿದ್ದಾರೆ. ದಯಮಾಡಿ ಈ ವಿಚಾರನ ಇಲ್ಲಿ ಬಿಡಿ. ಜನ ರೈತರು ಇಲ್ಲಿ ಸ್ಥಳವಾಸಿಗರಿಗೆ ಅನುಕೂಲ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ನೀವು ಮುಂದುವರೆದ್ರೆ ನಾವು ವಿಧಾನಸಭೆ ಗಂಟಾಗಲಿ, DC ಕಚೇರಿ ಗಂಟಾಗಲಿ, ಮನೆ ಮಕ್ಕಳು, ಹೆಂಗಸರು ಮಕ್ಕಳೆಲ್ಲ ಬಂದು ಜಾನುವಾರನ್ನು ಸಹ ಕರ್ಕೊಬಂದು ನಾವು ಪ್ರತಿಭಟನೆ ಆಮರಣ ಅಂತ ಉಪವಾಸ ಮಾಡ್ತೀವಿ. ಇದು ಸತ್ಯ. ನೀವು ಕೊನೆಯದಾಗಿ ಕೈ ಮುಗಿ ಬೇಡ್ಕೊತಾ ಇದ್ದೀನಿ, ಈ ಜಾಗ ಮುಟ್ಟಬೇಡಿ. ಇದು ದೇವ್ರ ಸ್ಥಳ, ಸಿದ್ಧರ ಸ್ಥಳ. ದಯವಿಟ್ಟು ಮುಟ್ಟಿದ್ರೆ ನೀವು ಸರ್ವನಾಶ ಆಗೋಯ್ತದೆ.